ಮನೆಗೆ ಅರ್ಜಿ ಹಾಕಿ ದುಡ್ಡು ಕೊಟ್ಟರೂ ಕೂಡ ಮನೆಗಳು ಸಿಗ್ತಾ ಇಲ್ಲ. ಇದರಿಂದ ಜನ ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಅಧಿಕಾರಿಗಳ ವಿರುದ್ಧ ಫಲಾನುಭವಿಗಳು ನಿಗಿ ಕೆಂಡವಾಗಿದ್ದಾರೆ. ಕಾವೇರಿ ಭವನದಲ್ಲಿ 50ಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆ ನಡೆಸಿರೋದು. ಜನವರಿ 12ನೇ ತಾರೀಕು ಮನೆ ಹಂಚುವುದಾಗಿ ಭರವಸೆಯನ್ನ ನೀಡಿದ್ರು. ಜಿಬಿಎಯಿಂದ ಅಂತಿಮ ಪಟ್ಟಿ ಇನ್ನೂ ಕೂಡ ಬಂದಿಲ್ಲ ಅಂತ ಸ್ಪಷ್ಟನೆ ಸಿಕ್ಕಿದೆ. ಈಗ ಸದ್ಯ ಎಂಡಿ ಪರಶುರಾಮ್ ಅವರು ಈ ರೀತಿ ಮನವೊಲಿಸುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ನಿರ್ಲಕ್ಷ್ಯವೇ ಈಗ ಇವರೆಲ್ಲರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಎಷ್ಟು ದಿನ ಅಂತ ಕಾಯಬೇಕು ನಾವು ಅಂತ ಇವರು ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ. ಜನವರಿ 1ನೇ ತಾರೀಕು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಬಂದು ಒಂದಿಷ್ಟು ಜನ ನಮ್ಮ ನಿವೇಶನವನ್ನ ಕೊಡಿ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಫಲಾನುಭವಿಗಳಾಗಿದ್ದೀವಿ, ನಮಗೆ ಸಬ್ಸಿಡಿ ಬಂದಿದೆ ಅಂತ ಹೇಳಿ ರಾಜೀವ್ ಗಾಂಧಿಯ ನಿಗಮ ಏನಿದೆ ಆ ಒಂದು ನಿಗಮದ ಮುಂದೆ ಮುಂಜಾನೆಯಿಂದ ಸಂಜೆವರೆಗೆ ಪ್ರತಿಭಟನೆಯನ್ನ ನಡೆಸಿದ್ರು. ಅದೇ ರೀತಿಯಾಗಿ ಇದೀಗ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಸಂದರ್ಭದಲ್ಲಿ ಆ ನಿಗಮದ ಎಂಡಿ ಆಗಿರುವಂತಹ ಪರಶುರಾಮ್ ಅವರು ಬಂದು ವಿಸಿಟ್ ಅನ್ನ ಮಾಡ್ತಾರೆ. ವಿಸಿಟ್ ಮಾಡಿ 12ನೇ ತಾರೀಕು ನಿಮಗೆ ಮನೆಯನ್ನ ಕೊಡ್ತೀವಿ, ನಿಮಗೆ ನಿವೇಶನವನ್ನ ಕೊಡ್ತೀವಿ ಅಂತ ಹೇಳಿ ಒಂದು ಮಾತನ್ನ ಕೂಡ ಆಡ್ತಾರೆ. ಆ ಒಂದು ಭರವಸೆ ಮೇಲೆಗೆ ಇವತ್ತು ಬಂದು ನಮ್ಮ ಮನೆಯನ್ನ ಕೊಡಿ, ನಮಗೆ ನಿವೇಶನವನ್ನ ಕೊಡಿ ಅಂತ ಹೇಳಿ ಒಂದು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಜನವರಿ 1ನೇ ತಾರೀಕು ಬಂದಂತಹ ಸಂದರ್ಭದಲ್ಲಿ ಒಳಭಾಗಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಯಾವಾಗ ಪ್ರತಿಭಟನೆಯನ್ನ ಜೋರು ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಇದೀಗ ಪೊಲೀಸರನ್ನ ಕರೆಸಿ ಅವರನ್ನ ಕಚೇರಿಯ ಹೊರಭಾಗದಲ್ಲೇ ಕೂರಿಸುವಂತ ಕೆಲಸ ಮಾಡಿರುವಂತ ಒಂದಿಷ್ಟು ಮಹಿಳೆಯರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಮುನ್ನೆ ಬಂದಿದ್ದಾಗ 12ನೇ ತಾರೀಕು ಕೊಡ್ತೀನಿ ಅಂದ್ರು, ಇವತ್ತು ಒಳಗೂ ಬಿಡ್ತಾ ಇಲ್ಲ, ಏನ್ ಹೇಳ್ತೀರಾ? ಬಿಡ್ತಾ ಇಲ್ಲ. ಅದಕ್ಕೆ ಸರ್ ನಾವು ಕೂತಿರೋದು. ನಾವು ಹೋರಾಟ ಮಾಡಕ್ಕೋ ಇಲ್ಲಾಂದ್ರೆ ಇಲ್ಲಿ ದೊಡ್ಡ ಗಲಾಟೆ ಮಾಡಕ್ಕೋ ನಾವು ಬಂದಿಲ್ಲ. ನಾವು ಈ 5 ಲಕ್ಷ ಬಂದಿದೆಯಲ್ಲ, ಯಾಕಿನ್ನ ಬಂದಿಲ್ಲ ನಮಗೆ ಕೊಡಿ ಅಂತ ಕೇಳಕ್ಕೋಸ್ಕರ ಬಂದಿದೀವಿ ಸರ್. ನಾವಷ್ಟೇ ಮನೆ ಕೆಲಸ ಮಾಡೋರು. ನಾವು ಇವತ್ತೊಂದ್ ದಿವಸ ಹೋಗಿಲ್ಲ ಅಂದ್ರೆ ಹುಡುಗರಿಗೆ ಅಡಿಗೆ ಮಾಡೋರಿಲ್ಲ, ಊಟ ಇಲ್ಲ, ಏನು ಇಲ್ಲ. ಅದು ಈ ತರ ಮಾಡ್ಬಿಟ್ರೆ ನಾವು ಒಳಗೂ ಹೋಗಕ್ ಬಿಡ್ತಾ ಇಲ್ಲ. ಏನ್ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಅದೇನೋ ನಮ್ಗೊಂಚೂರು ನೀವೇ ಒಂದ್ ಸ್ವಲ್ಪ ಇದ್ ಮಾಡ್ಬೇಕು ಸರ್, ನೀವೆಲ್ಲನ. ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಿರ್ತೀನಿ. ಮೇಡಮ್, ಈಗ ಪ್ರಮುಖವಾಗಿ ಮುನ್ನೆ ಕೂಡ ಬಂದಿದ್ರಿ, ಪ್ರತಿಭಟನೆಯನ್ನ ನಡೆಸಿದ್ರಿ, ರಾತ್ರಿ ಅಧಿಕಾರಿಗಳು ಹೋಗೋವರೆಗೂ ಇದ್ರಿ, ಆ ಭರವಸೆಯನ್ನ ನೀಡಿದ್ರು 12ನೇ ತಾರೀಕು ನೋಟಿಫಿಕೇಶನ್ ಮಾಡ್ಕೊಡ್ತೀವಿ ಅಂತ ಹೇಳಿ. ಈಗ ಉತ್ತರ ಕೊಡ್ತಾ ಇದ್ದಾರೆ, ಏನಂತ ಕೊಡ್ತಾ ಇದ್ದಾರೆ? ಸರ್, ಒಳಗಡೆ ನಾವು ಹೋಗಿ ಕೇಳೋಣ ಅಂದ್ರೆ ನಮ್ಗೆ ಯಾರಿಗೂ ಕೂಡ ಅವ್ರು ಉತ್ತರನೂ ಕೊಡ್ತಾ ಇಲ್ಲ. ಮೊನ್ನೆ 1ನೇ ತಾರೀಕು ಬಂದಾಗ 12ನೇ ತಾರೀಕು ಬನ್ನಿ, ಎಲ್ಲರಿಗೂ ನಾನು ಲಿಸ್ಟ್ ತರಿಸಿ ಎಲ್ಲ ಮಾಡಿ ರಿಜಿಸ್ಟ್ರೇಷನ್ ಬಿಡ್ತೀನಿ ಅಂತ ಹೇಳಿದ್ರು. ಈಗ ಏನ್ ಮಾಡ್ತಿದ್ದಾರೆ, ಒಂದು 30-40 ಜನ ಪೊಲೀಸ್ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ನಮ್ಮ ಒಳಕ್ಕೆ ಇಷ್ಟು ಜನನ ಕರ್ಸಿ ಯಾಕೆ ಕರ್ಸ್ಬೇಕಿತ್ತು ಇವರು? ಫಸ್ಟ್ ಆಫ್ ಆಲ್ ಹೇಳ್ಬೇಕಿತ್ತು ಇವರು ನಾವಿಂತ ಮಾಡ್ತೀವಿ, ಕರೆಕ್ಟ್ ಆಗಿ ಡೇಟ್ ತಗೊಂಡ್ಮೇಲೆ ಕರೆಕ್ಟ್ ಆಗಿ ಬಿಡ್ಬೇಕು ತಾನೆ. ಪೊಲೀಸ್ ಕರ್ಕೊಂಡ್ಬಂದು ನಿಲ್ಲಿಸ್ತಾರಲ್ಲ, ಇವ್ರು ಯಾವ ರೀತಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ನ್ಯಾಯ ಕೊಡ್ತಾ ಇದೆ ಜನಗಳಿಗೆ. ನಾವೇನು ಅನ್ಯಾಯವಾಗಿ ನಾವು ಕೇಳ್ತಾ ಇಲ್ಲ. ನಾವು ದುಡ್ಡು ಕಟ್ಟಿದೀವಿ, ಎಲ್ಲ ನಾವು ಲೋನ್ ಕಟ್ತಾ ಇದೀವಿ, ಎಲ್ಲ ಮಾಡಿರೋದ್ರಿಂದ ನಾವು ಕೊಡಿ ಅಂದ್ವಿ, ಲಿಸ್ಟ್ ತರಿಸ್ತೀವಿ ಅಂದು 12ನೇ ತಾರೀಕಿಗೆ ಮಾಡ್ತೀವಿ ಅಂದು. ಯಾಕೆ ಈ ತರ ಮಾಡ್ತಾ ಇದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಗೊತ್ತಿಲ್ಲ ಸರ್. ಇವ್ರು ಮಾಡೋವರೆಗೂ ನಾವು ಬಿಟ್ಟು ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ ಸರ್, ಅಷ್ಟೇ. ಇಲ್ಲಿನ ಬಂದಿರುವಂತಹ ಫಲಾನುಭವಿಗಳ ಮಾತಾಗಿರೋದು. ಪ್ರಮುಖವಾಗಿ 1ನೇ ತಾರೀಕು ಬಂದಾಗ 12ನೇ ತಾರೀಕು ಬನ್ನಿ ಅಂತ ಹೇಳಿದ್ರು. ಆದ್ರೆ 12ನೇ ತಾರೀಕು ಬಂದ್ರೆ ನಮ್ಮನ್ನ ಒಳಗೆ ಕೂಡ ಬಿಡ್ತಾ ಇಲ್ಲ, ಯಾವುದೇ ರೀತಿಯಾದಂತಹ ಉತ್ತರವನ್ನ ನೀಡ್ತಾ ಇಲ್ಲ. ನಾವು ಅವರು ಬಂದು ಉತ್ತರ ನೀಡೋವರೆಗೂ ಕೂಡ ಈ ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅಂತ ಹೇಳಿ ಕೂತಿರುವ. ಮನೆಗೆ ಅರ್ಜಿ ಹಾಕಿ ದುಡ್ಡು ಕೊಟ್ಟರೂ ಕೂಡ ಮನೆಗಳು ಸಿಗ್ತಾ ಇಲ್ಲ. ಇದರಿಂದ ಜನ ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಅಧಿಕಾರಿಗಳ ವಿರುದ್ಧ ಫಲಾನುಭವಿಗಳು ನಿಗಿ ಕೆಂಡವಾಗಿದ್ದಾರೆ. ಕಾವೇರಿ ಭವನದಲ್ಲಿ 50ಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆ ನಡೆಸಿರೋದು. ಜನವರಿ 12ನೇ ತಾರೀಕು ಮನೆ ಹಂಚುವುದಾಗಿ ಭರವಸೆಯನ್ನ ನೀಡಿದ್ರು. ಜಿಬಿಎಯಿಂದ ಅಂತಿಮ ಪಟ್ಟಿ ಇನ್ನೂ ಕೂಡ ಬಂದಿಲ್ಲ ಅಂತ ಸ್ಪಷ್ಟನೆ ಸಿಕ್ಕಿದೆ. ಈಗ ಸದ್ಯ ಎಂಡಿ ಪರಶುರಾಮ್ ಅವರು ಈ ರೀತಿ ಮನವೊಲಿಸುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ನಿರ್ಲಕ್ಷ್ಯವೇ ಈಗ ಇವರೆಲ್ಲರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಎಷ್ಟು ದಿನ ಅಂತ ಕಾಯಬೇಕು ನಾವು ಅಂತ ಇವರು ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ. ಜನವರಿ 1ನೇ ತಾರೀಕು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಬಂದು ಒಂದಿಷ್ಟು ಜನ ನಮ್ಮ ನಿವೇಶನವನ್ನ ಕೊಡಿ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಫಲಾನುಭವಿಗಳಾಗಿದ್ದೀವಿ, ನಮಗೆ ಸಬ್ಸಿಡಿ ಬಂದಿದೆ ಅಂತ ಹೇಳಿ ರಾಜೀವ್ ಗಾಂಧಿಯ ನಿಗಮ ಏನಿದೆ ಆ ಒಂದು ನಿಗಮದ ಮುಂದೆ ಮುಂಜಾನೆಯಿಂದ ಸಂಜೆವರೆಗೆ ಪ್ರತಿಭಟನೆಯನ್ನ ನಡೆಸಿದ್ರು. ಅದೇ ರೀತಿಯಾಗಿ ಇದೀಗ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಸಂದರ್ಭದಲ್ಲಿ ಆ ನಿಗಮದ ಎಂಡಿ ಆಗಿರುವಂತಹ ಪರಶುರಾಮ್ ಅವರು ಬಂದು ವಿಸಿಟ್ ಅನ್ನ ಮಾಡ್ತಾರೆ. ವಿಸಿಟ್ ಮಾಡಿ 12ನೇ ತಾರೀಕು ನಿಮಗೆ ಮನೆಯನ್ನ ಕೊಡ್ತೀವಿ, ನಿಮಗೆ ನಿವೇಶನವನ್ನ ಕೊಡ್ತೀವಿ ಅಂತ
ಹೇಳಿ ಒಂದು ಮಾತನ್ನ ಕೂಡ ಆಡ್ತಾರೆ. ಆ ಒಂದು ಭರವಸೆ ಮೇಲೆಗೆ ಇವತ್ತು ಬಂದು ನಮ್ಮ ಮನೆಯನ್ನ ಕೊಡಿ, ನಮಗೆ ನಿವೇಶನವನ್ನ ಕೊಡಿ ಅಂತ ಹೇಳಿ ಒಂದು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಜನವರಿ 1ನೇ ತಾರೀಕು ಬಂದಂತಹ ಸಂದರ್ಭದಲ್ಲಿ ಒಳಭಾಗಕ್ಕೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಯಾವಾಗ ಪ್ರತಿಭಟನೆಯನ್ನ ಜೋರು ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಇದೀಗ ಪೊಲೀಸರನ್ನ ಕರೆಸಿ ಅವರನ್ನ ಕಚೇರಿಯ ಹೊರಭಾಗದಲ್ಲೇ ಕೂರಿಸುವಂತ ಕೆಲಸ ಮಾಡಿರುವಂತ ಒಂದಿಷ್ಟು ಮಹಿಳೆಯರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಮುನ್ನೆ ಬಂದಿದ್ದಾಗ 12ನೇ ತಾರೀಕು ಕೊಡ್ತೀನಿ ಅಂದ್ರು, ಇವತ್ತು ಒಳಗೂ ಬಿಡ್ತಾ ಇಲ್ಲ, ಏನ್ ಹೇಳ್ತೀರಾ? ಬಿಡ್ತಾ ಇಲ್ಲ. ಅದಕ್ಕೆ ಸರ್ ನಾವು ಕೂತಿರೋದು. ನಾವು ಹೋರಾಟ ಮಾಡಕ್ಕೋ ಇಲ್ಲಾಂದ್ರೆ ಇಲ್ಲಿ ದೊಡ್ಡ ಗಲಾಟೆ ಮಾಡಕ್ಕೂ ನಾವು ಬಂದಿಲ್ಲ. ನಾವು ಈ 5 ಲಕ್ಷ ಬಂದಿದೆಯಲ್ಲ, ಯಾಕಿನ್ನ ಬಂದಿಲ್ಲ ನಮಗೆ ಕೊಡಿ ಅಂತ ಕೇಳಕ್ಕೋಸ್ಕರ ಬಂದಿದೀವಿ ಸರ್. ನಾವಷ್ಟೇ ಮನೆ ಕೆಲಸ ಮಾಡೋರು. ನಾವು ಇವತ್ತೊಂದ್ ದಿವಸ ಹೋಗಿಲ್ಲ ಅಂದ್ರೆ ಹುಡುಗರಿಗೆ ಅಡಿಗೆ ಮಾಡೋರಿಲ್ಲ, ಊಟ ಇಲ್ಲ, ಏನು ಇಲ್ಲ. ಅದು ಈ ತರ ಮಾಡ್ಬಿಟ್ರೆ ನಾವು ಒಳಗೂ ಹೋಗಕ್ ಬಿಡ್ತಾ ಇಲ್ಲ. ಏನ್ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಅದೇನೋ ನಮ್ಗೊಂಚೂರು ನೀವೇ ಒಂದ್ ಸ್ವಲ್ಪ ಇದ್ ಮಾಡ್ಬೇಕು ಸರ್, ನೀವೆಲ್ಲನೂ. ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಿರ್ತೀನಿ. ಮೇಡಮ್, ಈಗ ಪ್ರಮುಖವಾಗಿ ಮುನ್ನೆ ಕೂಡ ಬಂದಿದ್ರಿ, ಪ್ರತಿಭಟನೆಯನ್ನ ನಡೆಸಿದ್ರಿ, ರಾತ್ರಿ ಅಧಿಕಾರಿಗಳು ಹೋಗೋವರೆಗೂ ಇದ್ರಿ, ಭರವಸೆಯನ್ನ ನೀಡಿದ್ರು 12ನೇ ತಾರೀಕು ನೋಟಿಫಿಕೇಶನ್ ಮಾಡ್ಕೊಡ್ತೀವಿ ಅಂತ ಹೇಳಿ. ಈಗ ಉತ್ತರ ಕೊಡ್ತಾ ಇದ್ದಾರೆ, ಏನಂತ ಕೊಡ್ತಾ ಇದ್ದಾರೆ? ಸರ್, ಒಳಗಡೆ ನಾವು ಹೋಗಿ ಕೇಳೋಣ ಅಂದ್ರೆ ನಮ್ಗೆ ಯಾರಿಗೂ ಕೂಡ ಅವ್ರು ಉತ್ತರನೂ ಕೊಡ್ತಾ ಇಲ್ಲ. ಮೊನ್ನೆ 1ನೇ ತಾರೀಕು ಬಂದಾಗ 12ನೇ ತಾರೀಕು ಬನ್ನಿ, ಎಲ್ಲರಿಗೂ ನಾನು ಲಿಸ್ಟ್ ತರಿಸಿ ಎಲ್ಲ ಮಾಡಿ ರಿಜಿಸ್ಟ್ರೇಷನ್ ಬಿಡ್ತೀನಿ ಅಂತ ಹೇಳಿದ್ರು. ಈಗ ಏನ್ ಮಾಡ್ತಿದ್ದಾರೆ, ಒಂದು 30-40 ಜನ ಪೊಲೀಸ್ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ. ನಮ್ಮ ಒಳಕ್ಕೆ ಇಷ್ಟು ಜನನ ಕರ್ಸಿ ಯಾಕೆ ಕರ್ಸ್ಬೇಕಿತ್ತು ಇವರು? ಫಸ್ಟ್ ಆಫ್ ಆಲ್ ಹೇಳ್ಬೇಕಿತ್ತು ಇವ್ರು ನಾವಿಂತ ಮಾಡ್ತೀವಿ, ಕರೆಕ್ಟ್ ಆಗಿ ಡೇಟ್ ತಗೊಂಡ್ಮೇಲೆ ಕರೆಕ್ಟ್ ಆಗಿ ಬಿಡ್ಬೇಕು ತಾನೆ. ಪೊಲೀಸ್ ಕರ್ಕೊಂಡ್ಬಂದು ನಿಲ್ಲಿಸ್ತಾರಲ್ಲ, ಇವ್ರು ಯಾವ ರೀತಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ನ್ಯಾಯ ಕೊಡ್ತಾ ಇದೆ ಜನಗಳಿಗೆ. ನಾವೇನು ಅನ್ಯಾಯವಾಗಿ ನಾವು ಕೇಳ್ತಾ ಇಲ್ಲ. ನಾವು ದುಡ್ಡು ಕಟ್ಟಿದೀವಿ, ಎಲ್ಲ ನಾವು ಲೋನ್ ಕಟ್ತಾ ಇದೀವಿ, ಎಲ್ಲ ಮಾಡಿರೋದ್ರಿಂದ ನಾವು ಕೊಡಿ ಅಂದ್ವಿ, ಲಿಸ್ಟ್ ತರಿಸ್ತೀವಿ ಅಂದು 12ನೇ ತಾರೀಕಿಗೆ ಮಾಡ್ತೀವಿ ಅಂದು. ಯಾಕೆ ಈ ತರ ಮಾಡ್ತಾ ಇದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಗೊತ್ತಿಲ್ಲ ಸರ್. ಇವ್ರು ಮಾಡೋವರೆಗೂ ನಾವು ಬಿಟ್ಟು ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ ಸರ್, ಅಷ್ಟೇ. ಇಲ್ಲಿನ ಬಂದಿರುವಂತಹ ಫಲಾನುಭವಿಗಳ ಮಾತಾಗಿರೋದು. ಪ್ರಮುಖವಾಗಿ 1ನೇ ತಾರೀಕು ಬಂದಾಗ 12ನೇ ತಾರೀಕು ಬನ್ನಿ ಅಂತ ಹೇಳಿದ್ರು. ಆದ್ರೆ 12ನೇ ತಾರೀಕು ಬಂದ್ರೆ ನಮ್ಮನ್ನ ಒಳಗೆ ಕೂಡ ಬಿಡ್ತಾ ಇಲ್ಲ, ಯಾವುದೇ ರೀತಿಯಾದಂತಹ ಉತ್ತರವನ್ನ ನೀಡ್ತಾ ಇಲ್ಲ. ನಾವು ಅವರು ಬಂದು ಉತ್ತರ ನೀಡೋವರೆಗೂ ಕೂಡ ಈ ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅಂತ ಹೇಳಿ ಕೂತಿರುವ. ಮನೆಗೆ ಅರ್ಜಿ ಹಾಕಿ ದುಡ್ಡು ಕೊಟ್ಟರೂ ಕೂಡ ಮನೆಗಳು ಸಿಗ್ತಾ ಇಲ್ಲ. ಇದರಿಂದ ಜನ ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಅಧಿಕಾರಿಗಳ ವಿರುದ್ಧ ಫಲಾನುಭವಿಗಳು ನಿಗಿ ಕೆಂಡವಾಗಿದ್ದಾರೆ. ಕಾವೇರಿ ಭವನದಲ್ಲಿ 50ಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆ ನಡೆಸಿರೋದು. ಜನವರಿ 12ನೇ ತಾರೀಕು ಮನೆ ಹಂಚುವುದಾಗಿ ಭರವಸೆಯನ್ನ ನೀಡಿದ್ರು. ಜಿಬಿಎಯಿಂದ ಅಂತಿಮ ಪಟ್ಟಿ ಇನ್ನೂ ಕೂಡ ಬಂದಿಲ್ಲ ಅಂತ ಸ್ಪಷ್ಟನೆ ಸಿಕ್ಕಿದೆ. ಈಗ ಸದ್ಯ ಎಂಡಿ ಪರಶುರಾಮ್ ಅವರು ಈ ರೀತಿ ಮನವೊಲಿಸುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ನಿರ್ಲಕ್ಷ್ಯವೇ ಈಗ ಇವರೆಲ್ಲರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಎಷ್ಟು ದಿನ ಅಂತ ಕಾಯಬೇಕು ನಾವು ಅಂತ ಇವರು ಆಕ್ರೋಶದ ಮಾತುಗಳನ್ನಾಡ್ತಿದ್ದಾರೆ. ಜನವರಿ 1ನೇ ತಾರೀಕು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಬಂದು ಒಂದಿಷ್ಟು ಜನ ನಮ್ಮ ನಿವೇಶನವನ್ನ ಕೊಡಿ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಿದ್ರು. ಫಲಾನುಭವಿಗಳಾಗಿದ್ದೀವಿ, ನಮಗೆ ಸಬ್ಸಿಡಿ ಬಂದಿದೆ ಅಂತ ಹೇಳಿ ರಾಜೀವ್ ಗಾಂಧಿಯ ನಿಗಮ ಏನಿದೆ ಆ ಒಂದು ನಿಗಮದ ಮುಂದೆ ಮುಂಜಾನೆಯಿಂದ ಸಂಜೆವರೆಗೆ ಪ್ರತಿಭಟನೆಯನ್ನ ನಡೆಸಿದ್ರು. ಅದೇ ರೀತಿಯಾಗಿ ಇದೀಗ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಸಂದರ್ಭದಲ್ಲಿ